ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸೋನು ವ್ಲಾಗ್ಸ್. ಇವತ್ತು ನಾನು ಏನಪ್ಪ ಮಾಡಕ್ಕೆ ಬಂದಿದ್ದೆ ಅಂದರೆ ಒಂದು ಫ್ರೆಂಚ್ ಟೋಸ್ಟ್ ಮಾಡಕ್ಕೆ ಬಂದಿದ್ದೀನಿ. ಮನೇಲಿ ಬೋರ್ ಆಗ್ತಿದೆ, ಮಕ್ಕಳು ಊಟ ಮಾಡ್ತಾ ಇಲ್ಲ, ನನಗೇನಾದ್ರು ಹೆಲ್ದಿ ಇರೋದು ಬೇಕು ಅಂತ ಅಂದಾಗ ಈ ರೆಸಿಪಿನ ಖಂಡಿತವಾಗ್ಲೂ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇದಕ್ಕೆ ಮೇಯ್ನಾಗಿ ಮೊದಲು ಬೇಕಾಗಿರೋದು ಹಾಲು ಮತ್ತು ಮೊಟ್ಟೆ ಮತ್ತು ಸಕ್ಕರೆ. ಆಮೇಲೆ ಇದು ಏನಂತಾರೆ ಹೇಳಿ, ಬನ್ನಿ. ಇದು ಮಕ್ಕಳು ಊಟ ಮಾಡಲ್ಲ, ಇದು ಮಂದ ಆಗುತ್ತೆ ಅಂತ ಅನ್ನೋದಲ್ಲ. ಇದು 2 ತಿನ್ನೋಷ್ಟಕ್ಕೆ ಸಾಕಾಗೋಗುತ್ತೆ, ಜಾಸ್ತಿ ಏನು ಬೇಕಾಗಿರಲ್ಲ. ತುಂಬ ರುಚಿಯಾಗಿ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಲು, ನೋಡ್ಬೋದು ನಾನು ಅರ್ಧ ಹಾಲು ತೊಗೊಂಡಿದ್ದೀನಿ. ಒಂದು ಬೇಕಾದರೂ ತೊಗೊಬೋದು, ನಿಮಗೆ ಇಷ್ಟ ಆದಂಗೆ. ಇದರಲ್ಲಿ ಹಾಲು, ಕ್ಯಾಲ್ಶಿಯಮ್ಮು ಅವೆಲ್ಲದು ಎಷ್ಟೊಂದು ಇರುತ್ತೆ ನೀವು ನೋಡ್ಬೋದು. ಮತ್ತು ಹಾಲು ಹಾಕಿದ್ಮೇಲೆ ಇದಕ್ಕೆ ಮೇನ್ ಬೇಕಾಗಿರೋದು ಮೊಟ್ಟೆನ 2 ಮೊಟ್ಟೆ. ನಮಗೆ ಜಾಸ್ತಿ ಮೊಟ್ಟೆ ಬೇಕು ಅಂದ್ರೆ ಮೊಟ್ಟೆನೂ ಹಾಕ್ಕೊಬೋದು, ಆದರೆ ನಾನು 2 ಹಾಕ್ಕೊತಾ ಇದ್ದೀನಿ. ದಿಕ್ಕಿಸ್ತಾನೆ ಕ್ರೇಮಿ. ಅದಾದಮೇಲೆ ಮೊಟ್ಟೆ ಹಾಕ್ಕೊಂಡಾದ್ಮೇಲೆ ನಮಗೆ ಸ್ವಲ್ಪ ಸಕ್ಕರೆ ಬೇಕು. ನಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ, ಉಪ್ಪಲ್ಲ ಸಕ್ಕರೆ. ಅಯ್ಯೋ ಏನಪ್ಪ ಮಾಡ್ತಾ ಇದ್ದಾಳೆ ಈ ಸೋನು ಅಂತ ಅನ್ಕೊಬೇಡಿ. ಆ್ಯಕ್ಚುಲಿ ನಿಜವಾಗ್ಲೂ ರುಚಿಕರವಾದ ತುಂಬ ಚೆನ್ನಾಗಿರೋದೊಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸ್ ಆಗಬೇಕು, ಸಕ್ಕರೆ ಕರಗಬೇಕು, ಮೊಟ್ಟೆನೂ ಮಿಕ್ಸ್ ಆಗಬೇಕು. ನೋಡ್ಬೋದು ಇಷ್ಟ ಆದಮೇಲೆ ನಾವು ಈ ಬನ್ನನ್ನ ಇದಕ್ಕೆ ತವಾನ ಬಿಸಿ ಮಾಡಿ ಇಟ್ಟರೆ ತಿಂದರೆ ಸೂಪರ್ ಆಗಿರುತ್ತೆ. ಏನು ರೆಸಿಪಿ ಅಂತ ಹೇಳ್ತೀನಿ ಬನ್ನಿ, ಹಾಗೆ ಹೇಗೆ ಮಾಡೋದು ಅಂತಾನು ತೋರಿಸ್ತೀನಿ. ಇಷ್ಟೇ. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ನಾನು ತವಾ ಇಟ್ಟಿದ್ದೀನಿ. ತವಾನ ಬಿಸಿ ಮಾಡಿ ಅಂದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸೌರಿ ಇಟ್ಟಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಆ ಬನ್ನನ್ನ ಏನಿದೆ ಅದರಲ್ಲಿ ಅಜ್ಜಿದ್ದೀನಿ. ಬನ್ನನ್ನ ಒಂದ್ಸಲಿ ಅಜ್ಜಿದ ತಕ್ಷಣ ಸಾಕು, ತುಂಬ ಸಾಫ್ಟ್ ಆಗಿಬಿಡುತ್ತೆ. ನೀವು ನೋಡಿ ಇಲ್ಲ ನೀಟಾಗಿ ತೆಗೆದು ಹಾಕಬೇಕು, ಇಲ್ಲ ಅಂತಂದರೆ ಅದು ಕಿತ್ತೋಗ್ಬೋದು, ಇಲ್ಲ ಹಾಳಾಗ್ಬೋದು. ನಿಧಾನಕ್ಕೆ ತೆಗೆದು ಹಾಕಬೇಕು ನೀವು. ನಾನು ಫಸ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ತವದ ಮೇಲೆ. ನೀವು ಎಣ್ಣೆಲಾದ್ರೂ ಸುಟ್ಕೊಬೋದು, ಇಲ್ಲ ತುಪ್ಪದಲ್ಲಾದ್ರೂ ಸುಟ್ಕೊಬೋದು. ನಮ್ಮ ಮನೇಲಿ ಯಾರೂ ಅಷ್ಟು ತುಪ್ಪ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ತುಪ್ಪದಲ್ಲಿ ಹಾಕ್ತಾ ಇಲ್ಲ ಅಷ್ಟೇ. ತುಪ್ಪದಲ್ಲಿ ಹಾಕಿದ್ರೆ ಇನ್ನೂ ತುಂಬ ರುಚಿಯಾಗಿ ಬರುತ್ತೆ. ಒಂದು ಸೈಡ್ ಆಗಿದ ತಕ್ಷಣ ಇನ್ನೊಂದು ಸೈಡ್ ತಿರುಗಿಸ್ಬೇಕು. ಜಾಸ್ತಿ ಲೋ ಫ್ಲೇಮಲ್ಲೇ ಸುಟ್ಕೊಬೇಕು, ಯಾಕೆಂದರೆ ಹಾಲು ಮೊಟ್ಟೆ ಎಲ್ಲ ಸ್ವಲ್ಪ ಬೇಯಬೇಕು. ನಾವು ಜಾಸ್ತಿ ಮಾಡಿಬಿಟ್ರೆ ಗ್ಯಾಸ್ನ ಸ್ವಲ್ಪ ಅದು ಸೀದೋಗ್ಬೋದು, ಇಲ್ಲ ಸೀದೋಗ್ಬೋದು ಅನ್ನೋ ಥರ ಆಗ್ಬೋದು. ನೋಡಿಕೊಂಡು ಲೋ ಫ್ಲೇಮಲ್ಲೇ ಸುಟ್ಕೊಳ್ಳಿ ನೀವು. ನಾನು ಸ್ವಲ್ಪ ಸುತ್ತ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಆ ಕಡೆ ಈ ಕಡೆ ತುಂಬ ರೋಸ್ಟಾಗಿ ಕ್ಲೀನಾಗಿ ಬರ್ತಾ ಇದೆ. ಮಕ್ಕಳಿಗೆ ಇದರಿಂದ ಏನಪ್ಪ ಸಿಗುತ್ತೆ ಅಂತ ಅಂದರೆ, ನಾವು ಹಾಲಲ್ಲಿ ಮತ್ತು ಮೊಟ್ಟೆಯಲ್ಲಿ ಪ್ರೋಟೀನ್ ಇರ್ಬೋದು, ಕ್ಯಾಲ್ಶಿಯಮ್ ಇರ್ಬೋದು, ಅನೇಕ ಮಕ್ಕಳಿಗೆ ಅದರಲ್ಲಿ ಬೆನಿಫಿಟ್ಗಳಿದ್ದಾವೆ. ಮಕ್ಕಳು ಊಟ ಮಾಡಲ್ಲ ಅಂತ ಅಂದಾಗ, ಇಲ್ಲ ಅಕಸ್ಮಾತ್ ಅವ್ರಿಗೆ ಬೇರೆ ಏನು ಒಂದೇ ಕೊಡ್ತೀಯ, ನನಗೆ ಸ್ವಲ್ಪ ಬೇರೆದು ಕೊಡು ಅಂತ ಅಂದಾಗ ಇದನ್ನು ನೀವು ಟ್ರೈ ಮಾಡ್ಬೋದು. ಖಂಡಿತವಾಗ್ಲೂ ಇದು ತುಂಬ ಚೆನ್ನಾಗಿ ಬರುತ್ತೆ. ಅಯ್ಯೋ, ನಾನು ಹಿಂಗೆ ಒಂದು 4-5 ಸುಟ್ಕೊಂಡಿದ್ದೀನಿ. ಈಗ ಹೇಗೆ ಬಂತು ಅಂತ ನೋಡೋಣ ಬನ್ನಿ. ನೋಡಿ ಹೇಗೆ ಬಂದಿದೆ ಅಂತ ತಿಂದು ಹೇಳ್ತೀನಿ. ತುಂಬ ಸಾಫ್ಟಾಗಿ, ತುಂಬ ನೀಟಾಗಿ, ತುಂಬ
ಏನಪ್ಪ ಅಂತಂದರೆ ಮೃದುವಾಗಿ ಸಾಫ್ಟಾಗಿ ಬಂದಿದೆ. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಮತ್ತೊಮ್ಮೆ ಮಾಡಿಕೊಂಡು ಮತ್ತೊಮ್ಮೆ ತಿನ್ನೋಣ ಅನ್ನೋಷ್ಟು ಚೆನ್ನಾಗಿತ್ತು. ನೀವು ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ತಮ್ಮ ಹೇಳ್ತಾನೆ ಹಂಗೆ ಅಂತ ಹೇಳಬೇಕಾ ಸೂಪರ್ ಮಾಡ್ಕೊಂಡು ತಿನ್ಕೊಳ್ಳಿ. ಚೆನ್ನಾಯ್ತೇನೋ? ಹೆಂಗೈತೆ? ಹೆಂಗೈತೆ? ಚೆನ್ನಾಗೈತೆ. ಹಾಗೆ ನನ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನೋಡ್ಬೋದು ಎಷ್ಟು ಸಾಫ್ಟಾಗಿ ಕಮೆಂಟ್ ಮಾಡಿ. ನನಗೆ ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಬೆಳೆಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೋಡ್ಬೋದು ನನ್ನ ಮಗಳು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾಳೆ ಅಂತ. ತುಂಬ ಇಷ್ಟಪಟ್ಟು ತಿಂತಾರೆ. ಪದೇ ಪದೇ ಮಾಡ್ಕೊಂಡು ಕೊಡು ಅಮ್ಮ ಅನ್ನೋಷ್ಟು ತಿಂತಾರೆ.